ಫ್ರೆಂಡ್ಸ್, ಈತನ ಹೆಸರು ಕೇಳಿದ್ರೆ ಅಮೆರಿಕನು ಒಂದು ಕಾಲದಲ್ಲಿ ನಡುತ್ತಿತ್ತು. ದೊಡ್ಡ ದೊಡ್ಡ ಮೀಡಿಯಾ ಸಂಸ್ಥೆಗಳೇ ಮಾಡೋಕಾಗದೇ ಇರೋದನ್ನ ಈತ ಒಬ್ನೇ ಮಾಡಿ ತೋರಿಸ್ದ. ಈತ ಭ್ರಷ್ಟಾಚಾರಿಗಳ ಘನಕಾರ್ಯನ ಸಾಕ್ಷಿಗಳ ಸಮೇತ ಪ್ರಪಂಚದ ಮುಂದಿಡ್ತಾನೆ. ಪ್ರಪಂಚದ ಯಾವುದೇ ಇಂಟೆಲಿಜೆನ್ಸ್ ಏಜೆನ್ಸಿಗೂ ಇರದ ನೆಟ್ವರ್ಕ್ ಈತನಿಗಿತ್ತು. ಹಗರಣಗಳ ಹಿಂದೆ ಇರೋ ಕತ್ತಲೆನ ಜಗತ್ತಿನ ಮುಂದೆ ಬೆತ್ತಲೆ ಮಾಡಿದ ಮಹನೀಯ ಈತ. ಇವನ ಹೆಸರು ಜೂಲಿಯನ್ ಅಸಾಂಜೆ. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಜೂಲಿಯನ್ ಅಸಾಂಜೆ ಅಂದ್ರೆ ಯಾರು, ಅಮೆರಿಕ ಯಾಕೆ ಈತನನ್ನ ನೋಡಿ ಹೆದರ್ತಿತ್ತು, ಎಷ್ಟೋ ದೇಶಗಳು ಸೇರಿ ಈತನನ್ನ ಸುಮಾರು 5 ವರ್ಷ ಹುಡುಕಿದ್ದು ಯಾಕೆ, ಡಿಗ್ರಿನೂ ಪೂರ್ತಿ ಮಾಡದೇ ಇರೋ ಈತ ಯಾವ ಮೀಡಿಯಾನು ಮಾಡೋಕಾಗದೇ ಇರೋ ಕೆಲಸನ ಈತ ಹೇಗ್ ಮಾಡ್ದ, ಈತ ಸ್ಥಾಪಿಸಿದ ವಿಕಿಲೀಕ್ಸ್ ಹೊರಹಾಕಿದ ಅಕ್ರಮಗಳೇನು ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ. ಫ್ರೆಂಡ್ಸ್, ಈ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಈ ವಿಡಿಯೋ ಯಾವ ಥ್ರಿಲ್ಲರ್ ಸಿನಿಮಾಗಳಿಗಿಂತ ಏನು ಕಡಿಮೆ ಇರೋಲ್ಲ. ಈ ವಿಡಿಯೋನ ತಪ್ಪದೆ ಕೊನೆವರೆಗೂ ನೋಡಿ. ಇನ್ಫಾರ್ಮೇಶನ್ ಇಷ್ಟ ಆದ್ರೆ ವಿಡಿಯೋಗೆ ಜಸ್ಟ್ ಒಂದು ಲೈಕ್ ಅನ್ನು ಕೊಟ್ಟು ಸಪೋರ್ಟ್ ಮಾಡಿ. ಫ್ರೆಂಡ್ಸ್, ಮೊದಲು ವಿಕಿಲೀಕ್ಸ್ ಅಂದ್ರೆ ಏನು ಅಂತ ನೋಡೋಣ. ವಿಕಿಲೀಕ್ಸ್ ಅಂದ್ರೆ ಒಂದು ವೆಬ್ಸೈಟ್ ನ ಹೆಸರು. ಇದನ್ನ 2006ರಲ್ಲಿ ಜೂಲಿಯನ್ ಅಸಾಂಜೆ ಸ್ಥಾಪಿಸ್ತಾರೆ. ಇವರೇ ಇದರ ಓನರ್ ಕಮ್ ರೈಟರ್. ವಿಕಿಲೀಕ್ಸ್ ವೆಬ್ಸೈಟ್ ನಲ್ಲಿ ಪ್ರಪಂಚದಲ್ಲಿ ನಡೀತಿದ್ದ ಹಗರಣ, ಭ್ರಷ್ಟಾಚಾರ, ಅಕ್ರಮ, ಸರ್ಕಾರಗಳು ಮಾಡ್ತಿದ್ದ ವಂಚನೆಗಳನ್ನ ಸಾಕ್ಷಿಗಳ ಸಮೇತ ಈ ವೆಬ್ಸೈಟ್ ನಲ್ಲಿ ಅಪ್ಲೋಡ್ ಮಾಡ್ತಿದ್ದ. ಹೀಗ್ ಮಾಡ್ತಾ 2006ರಿಂದ 2015ರವರೆಗೆ ಸುಮಾರು 1 ಕೋಟಿಗಿಂತ ಹೆಚ್ಚು ಡಾಕ್ಯುಮೆಂಟ್ ಗಳನ್ನ ಈತ ಈ ವೆಬ್ಸೈಟ್ ನಲ್ಲಿ ಅಪ್ಲೋಡ್ ಮಾಡ್ತಾನೆ. ಇಷ್ಟು ಡಾಕ್ಯುಮೆಂಟ್ ಗಳನ್ನ ಪ್ರಪಂಚದ ಯಾವ ಮೀಡಿಯಾನು ಹೊರತಂದಿಲ್ಲ. ಫ್ರೆಂಡ್ಸ್, ಈಗ ಈತ ಹೊರಹಾಕಿದ್ರಲ್ಲಿ ಕೆಲವೊಂದನ್ನ ನೋಡೋಣ. 2007ರಲ್ಲಿ ಈತ ವಿಕಿಲೀಕ್ಸ್ ನಲ್ಲಿ ಕೀನ್ಯಾದ ಪ್ರೆಸಿಡೆಂಟ್ ಮತ್ತು ಆತನ ಕುಟುಂಬಸ್ಥರು ದೋಚಿದ ಕೋಟಿ ಡಾಲರ್ಗಳ ಆಸ್ತಿನ ಸಾಕ್ಷಿ ಸಮೇತ ಹೊರಗಿಡ್ತಾನೆ. 2008ರಲ್ಲಿ ಪೆರು ದೇಶದ ಕಚ್ಚಾ ತೈಲದ ಹಗರಣದ ಡಾಕ್ಯುಮೆಂಟ್ಗಳು, ಇರಾನ್ ನಲ್ಲಿ ನಡೆದ ನ್ಯೂಕ್ಲಿಯರ್ ಆಕ್ಸಿಡೆಂಟ್ ಗೆ ಸಂಬಂಧಿಸಿದ ಡಾಕ್ಯುಮೆಂಟ್ ಗಳನ್ನ ಈತ ವಿಕಿಲೀಕ್ಸ್ ನಲ್ಲಿ ಇಡ್ತಾನೆ. 2010ರಲ್ಲಿ ವಿಕಿಲೀಕ್ಸ್ ಪ್ರಪಂಚದಾದ್ಯಂತ ಫೇಮಸ್ ಆಗುತ್ತೆ. ಇದಕ್ಕೆ ಕಾರಣ ಈ ವೆಬ್ಸೈಟ್ ನಲ್ಲಿ ಅಮೆರಿಕದ ರಹಸ್ಯ ಜೈಲ್ ಗ್ವಾಂಟನಾಮೋ ಬೇ ಜೈಲ್ ಬಗ್ಗೆ ಬಂದ ಡಾಕ್ಯುಮೆಂಟ್ ಗಳು. 2010ರವರೆಗೂ ಪ್ರಪಂಚಕ್ಕೆ ಯಾಕೆ ಅಮೆರಿಕ ಮೀಡಿಯಾಗಳಿಗೂ ಇದರ ಬಗ್ಗೆ ಗೊತ್ತಿರಲಿಲ್ಲ. ಈ ಜೈಲಲ್ಲಿ ಖೈದಿಗಳನ್ನ ಪ್ರಾಣಿಗಳಿಗಿಂತ ಹೀನಾಯವಾಗಿ ನೋಡ್ತಾ ಇದ್ರು. ಖೈದಿಗಳ ಮೈ ಮೇಲೆ ಗಾಯ ಮತ್ತು ರಕ್ತ ಇರುವಂತ ಫೋಟೋನ ಮೊದಲನೇ ಸಲ ವಿಕಿಪೀಡಿಯಾ ಹೊರಗಿಡುತ್ತೆ. ಇದರಿಂದ ಅಮೆರಿಕದ ಸೇನೆ ಖೈದಿಗಳನ್ನ ಎಷ್ಟು ಕ್ರೂರವಾಗಿ ನಡೆಸಿಕೊಳ್ಳುತ್ತೆ ಅಂತ ಪ್ರಪಂಚಕ್ಕೆ ಗೊತ್ತಾಗುತ್ತೆ. ಈ ಫೋಟೋಗಳಿಂದ ಹ್ಯೂಮನ್ ರೈಟ್ಸ್ ಕಮಿಷನ್ ಅಮೆರಿಕದ ಮೇಲೆ ಕೆಂಡಾಮಂಡಲ ಆಗುತ್ತೆ. ಆಗ ಅಮೆರಿಕದ ಪ್ರೆಸಿಡೆಂಟ್ ಈ ಜೈಲ್ನ ಮುಚ್ತೀವಿ ಅಂತ ಘೋಷಣೆಯನ್ನು ಮಾಡ್ತಾರೆ. ಆದ್ರೆ ಕೊಟ್ಟಿರೋ ಮಾತನ್ನ ಆತ ಉಳಿಸ್ಕೊಳ್ಳಲ್ಲ. ಅದೇ ವರ್ಷ ಇರಾಕ್ ನಲ್ಲಿ ಸಾಮಾನ್ಯ ಜನರು ಮತ್ತು ಪತ್ರಕರ್ತರ ಮೇಲೆ ಅಮೆರಿಕದ ಸೇನೆ ಹೆಲಿಕಾಪ್ಟರ್ ನಿಂದ ಶೂಟ್ ಮಾಡ್ತಿರೋಂತ 39 ನಿಮಿಷದ ವಿಡಿಯೋ ಬಿಡುಗಡೆ ಆಗುತ್ತೆ. ಈ ದಾಳಿಲಿ 22 ಜನ ಅಮಾಯಕ ಪ್ರಜೆಗಳು ಸಾವನ್ನಪ್ತಾರೆ. ಅಷ್ಟೇ ಅಲ್ಲ, ಅಫ್ಘಾನ್ ಇರಾನ್ ಯುದ್ಧಕ್ಕೆ ಸಂಬಂಧಿಸಿದ ಅಮೆರಿಕ ಮಿಲಿಟರಿ ಹತ್ರ ಇದ್ದ 2.5 ಲಕ್ಷ ರಹಸ್ಯ ಡಾಕ್ಯುಮೆಂಟ್ ಗಳನ್ನ ವಿಕಿಲೀಕ್ಸ್ ಜನರ ಮುಂದಿಡುತ್ತೆ. ಅಮೆರಿಕದ ಇಂಟೆಲಿಜೆನ್ಸ್ ಏಜೆನ್ಸಿಲಿ ಕೆಲಸ ಮಾಡ್ತಿದ್ದ ಚೆಲ್ಸಿ ಮ್ಯಾನಿಂಗ್ ಅನ್ನೋ ಮಹಿಳೆ ಅಮೆರಿಕದ ಆರ್ಮಿ ಮಾಡ್ತಿದ್ದ ದೌರ್ಜನ್ಯಗಳನ್ನ ನೋಡೋಕಾಗದೆ ತಾನೂ ಏನೂ ಮಾಡ್ದಿರ ಇದರ ಡಾಕ್ಯುಮೆಂಟ್ ಗಳನ್ನ ವಿಕಿಲೀಕ್ಸ್ ನ ಜೂಲಿಯನ್ ಅಸಾಂಜೆಗೆ ಒಪ್ಪಿಸ್ತಾಳೆ. ಈ ವಿಷಯ ಗೊತ್ತಾಗಿ ಅಮೆರಿಕ ಸರ್ಕಾರ ಈಕೆನ ಬಂಧಿಸಿ 35 ವರ್ಷದ ಜೈಲು ಶಿಕ್ಷೆನ ಕೊಡುತ್ತೆ. ಇನ್ನು ಹೇಳೋದಾದ್ರೆ, ಹಿಲರಿ ಕ್ಲಿಂಟನ್ ಗೆ ಸೇರಿದ ಪರ್ಸನಲ್ ಇಮೇಲ್ ಗಳನ್ನ 9/11 ದಾಳಿಗೆ ಸಂಬಂಧಿಸಿರೋ ಪೇಜರ್ ಮೆಸೇಜಸ್ ಗಳನ್ನ, ಬ್ಯಾಂಕ್ಗಳು ಮಾಡ್ತಿದ್ದ ಮೋಸನ, ಅಮೆರಿಕ ಬೇರೆ ಬೇರೆ ದೇಶಗಳ ಮೇಲೆ ನಡೆಸ್ತಿದ್ದ ಕುತಂತ್ರ ಹುನ್ನಾರಗಳನ್ನ ವಿಕಿಲೀಕ್ಸ್ ಜನರ ಮುಂದೆ ತಂದಿಡುತ್ತೆ. ವಿಕಿಲೀಕ್ಸ್ ಭಾರತಕ್ಕೆ ಸಂಬಂಧಿಸಿದ ವಿಷಯನು ತನ್ನ ವೆಬ್ಸೈಟ್ ನಲ್ಲಿ ಹಾಕುತ್ತೆ. ಭಾರತದ ಆಧಾರ್ ವೆಬ್ಸೈಟ್ ಅನ್ನ ಹ್ಯಾಕ್ ಮಾಡಿ ಅಮೆರಿಕ ಆಧಾರ್ ಡೇಟಾನ ಕಳ್ಳತನ ಮಾಡಿದ್ದನ್ನ, ಸ್ವಿಸ್ ಬ್ಯಾಂಕ್ ಅಲ್ಲಿ 70 ಲಕ್ಷ ಕೋಟಿ ಇಟ್ಟಿದ್ದ 40 ಜನ ಭ್ರಷ್ಟರ ಪಟ್ಟಿನ, ಮಾಯಾವತಿ ಅಧಿಕಾರದಲ್ಲಿದ್ದಾಗ ಒಂದು ಜೊತೆ ಚಪ್ಪಲಿ ತಗೊಳ್ಳೋಕೆ ಸರ್ಕಾರದ ಆಸ್ತಿ ಆಗಿದ್ದ ಹೆಲಿಕಾಪ್ಟರ್ ಅನ್ನ ತನ್ನ ಪರ್ಸನಲ್ ಯೂಸ್ಗೆ ಬಳಸಿದ್ದು, ಇಂತ ಎಷ್ಟೋ ವಿಷಯಗಳನ್ನ ವಿಕಿಲೀಕ್ಸ್ ಸಾಕ್ಷಿಗಳ ಸಮೇತ ಬಹಿರಂಗ ಪಡಿಸುತ್ತೆ. ಫ್ರೆಂಡ್ಸ್, ಈಗ ವಿಕಿಲೀಕ್ಸ್ ಗೆ ಇನ್ಫಾರ್ಮೇಶನ್ ಎಲ್ಲಿಂದ ಬರುತ್ತೆ ಅನ್ನೋದನ್ನ ನೋಡೋಣ. ವಿಕಿಲೀಕ್ಸ್ ಜನರಿಂದ ಮಾಹಿತಿ ತಗೊಳ್ಳೋಕೆ ಒಂದು ಡ್ರಾಪ್ ಬಾಕ್ಸ್ ಸಿಸ್ಟಮ್ ಅನ್ನ ಬಳಸುತ್ತೆ. ಈ ಡ್ರಾಪ್ ಬಾಕ್ಸ್ ಬಳಸಿ ಯಾರು ಬೇಕಿದ್ರು ತಮ್ಮ ಐಡೆಂಟಿಟಿ ತಿಳಿಸಿದಿರ ಇನ್ಫಾರ್ಮೇಶನ್ ಅನ್ನ ವಿಕಿಲೀಕ್ಸ್ ಗೆ ಕಳಿಸಬಹುದು. ಹೀಗ್ ಬಂದ ಇನ್ಫಾರ್ಮೇಶನ್ ನಿಜ ಅಂತ ಸಾಬೀತಾದ ಮೇಲೆನೆ ಜೂಲಿಯನ್ ಅಸಾಂಜೆ ಇದನ್ನ ವಿಕಿಲೀಕ್ಸ್ ವೆಬ್ಸೈಟ್ ನಲ್ಲಿ ರಿಲೀಸ್ ಮಾಡ್ತಿದ್ದ. ವಿಕಿಲೀಕ್ಸ್ ವೆಬ್ಸೈಟ್ ನ ಸೆಕ್ಯೂರಿಟಿ ಸಿಸ್ಟಮ್ ತುಂಬಾ ಬಲಿಷ್ಠವಾಗಿತ್ತು. ಈ ವೆಬ್ಸೈಟ್ ಅನ್ನ ಯಾರು ಯಾವಾಗ ಎಲ್ಲಿಂದ ನೋಡಿದ್ರು ಅಂತ ತಿಳ್ಕೊಳ್ಳೋದು ತುಂಬಾ ಕಷ್ಟ. ಇದರಿಂದಲೇ ಪ್ರಪಂಚದ ನೈತಿಕ ಹ್ಯಾಕರ್ಗಳು
ಜ್ಞಾನಿಗಳು ಮತ್ತು ನೀತಿವಂತರು ವಿಕಿಲೀಕ್ಸ್ಗೆ ಇನ್ಫಾರ್ಮೇಶನ್ ಅನ್ನ ಕೊಡ್ತಿದ್ರು. ಹೀಗೆ ಈ ವಿಕಿಲೀಕ್ಸ್ ವೆಬ್ಸೈಟ್ಗೆ ಪ್ರಪಂಚದಾದ್ಯಂತ ಒಂದು ದೊಡ್ಡ ನೆಟ್ವರ್ಕ್ ಇತ್ತು. ಫ್ರೆಂಡ್ಸ್, ಈಗ ಜೂಲಿಯನ್ ಅಸಾಂಜೆ ಯಾರು, ಈತನ ಹಿನ್ನೆಲೆ ಏನು, ಈತ 7 ವರ್ಷ ಹೊರಬರದಿರ ಒಂದೇ ಬಿಲ್ಡಿಂಗ್ ನಲ್ಲಿ ಯಾಕಿದ್ದ ಅನ್ನೋದನ್ನ ನೋಡೋಣ. ಜೂಲಿಯನ್ ಅಸಾಂಜೆ ಜುಲೈ 3, 1971ರಲ್ಲಿ ಆಸ್ಟ್ರೇಲಿಯಾದಲ್ಲಿ ಹುಟ್ಟುತ್ತಾನೆ. ಈತನ ಕುಟುಂಬ ಊರಿಂದ ಊರಿಗೆ ತಿರುಗಿ ಟೂರಿಂಗ್ ಪ್ಯಾಕೇಜ್ ಅನ್ನ ನಡೆಸ್ತಿದ್ರು. ಇದೇ ಕಾರಣದಿಂದ ಜೂಲಿಯನ್ ಅಸಾಂಜೆ ತನ್ನ SSLC ಮುಗಿಸೋಕೆ 50 ಊರುಗಳಲ್ಲಿ 30 ಸ್ಕೂಲ್ಗಳನ್ನ ಬದಲಾಯಿಸಬೇಕಾಗಿ ಬರುತ್ತೆ. ಅಸಾಂಜೆ ತನ್ನ 16ನೇ ವಯಸ್ಸಿನಲ್ಲಿ ತನ್ನ 2 ಗೆಳೆಯರ ಜೊತೆ ಸೇರಿ ಒಂದು ಹ್ಯಾಕಿಂಗ್ ಗ್ರೂಪ್ ಅನ್ನ ಶುರು ಮಾಡ್ತಾನೆ. ಈತ ಹ್ಯಾಕಿಂಗ್ ನಲ್ಲಿ ಅದೆಷ್ಟು ನಿಪುಣ ಆಗಿದ್ದ ಅಂದ್ರೆ ಆಸ್ಟ್ರೇಲಿಯನ್ ಯೂನಿವರ್ಸಿಟಿ, ನಾರ್ಟೆಲ್ ಟೆಲಿಕಮ್ಯುನಿಕೇಶನ್ ಅಂತ ದೊಡ್ಡ ದೊಡ್ಡ ಸಂಸ್ಥೆಗಳ ವೆಬ್ಸೈಟ್ ಅನ್ನ ಈತ ಹ್ಯಾಕ್ ಮಾಡಿದ್ದ. ಈ ವಿಷಯ ಪೊಲೀಸರಿಗೆ ಗೊತ್ತಾಗಿ 1991ರಲ್ಲಿ ಅಸಾಂಜೆ ಮೇಲೆ 24 ಕೇಸ್ಗಳನ್ನ ಬುಕ್ ಮಾಡ್ತಾರೆ. ಇದರಿಂದ ಅಸಾಂಜೆ ಜೈಲಿಗೂ ಹೋಗ್ತಾನೆ. ಕೋರ್ಟ್ ಅಲ್ಲಿ ಇನ್ಯಾವತ್ತೂ ಇಂತ ತಪ್ಪು ಮಾಡಲ್ಲ ಅಂತ ಪ್ರಮಾಣ ಮಾಡಿದ್ಮೇಲೆ ಕೋರ್ಟು ಅಸಾಂಜೆಗೆ $2,500 ದಂಡ ವಿಧಿಸಿ ಹೊರಬಿಡುತ್ತೆ. ಅಸಾಂಜೆಗೆ ಹ್ಯಾಕಿಂಗ್ ಮೇಲೆ ಪ್ಯಾಷನ್ ಇದ್ದಿದ್ರಿಂದ ತನ್ನ ಕಾಲೇಜ್ ವಿದ್ಯಾಭ್ಯಾಸನ ಅರ್ಧಕ್ಕೆ ನಿಲ್ಲಿಸ್ತಾನೆ. ಇಲ್ಲಿಂದ 2 ವರ್ಷ ವಿಕ್ಟೋರಿಯಾ ಪೊಲೀಸರಿಗೆ ಸೈಬರ್ ಕ್ರೈಮ್ ಗಳನ್ನ ಸಾಲ್ವ್ ಮಾಡೋದ್ರಲ್ಲಿ ಸಹಾಯ ಮಾಡ್ತಾನೆ. ನಂತರ 2006ರಲ್ಲಿ ವಿಕಿಲೀಕ್ಸ್ ಅನ್ನೋ ವೆಬ್ಸೈಟ್ ಅನ್ನು ಶುರು ಮಾಡಿ 2006ರಿಂದ 2009ರವರೆಗೆ ರಹಸ್ಯವಾಗಿ ಎಲ್ಲಾ ದೇಶಗಳಿಗೆ ಸುತ್ತಾಡ್ತಾ ತನ್ನಂತ ಎಷ್ಟೋ ಜನರ ಹತ್ರ ಸ್ನೇಹನ ಬೆಳೆಸ್ತಾನೆ. ತನ್ನ ಕಾರ್ಯಕ್ಕೆ ಬೇಕಾದ ಟೀಮ್ ಅನ್ನ ಬೆಳೆಸ್ಕೋತಾನೆ. ಹೀಗೆ ಹುಟ್ಟಿದ ವಿಕಿಲೀಕ್ಸ್ ಪ್ರಪಂಚದಲ್ಲಿ ನಡೀತಿದ್ದ ಹಗರಣಗಳನ್ನೆಲ್ಲ ಎಲೆ ಎಲೆಯಾಗಿ ಬಿಚ್ಚಿಡ್ತಾ ಹೋಗುತ್ತೆ. ವಿಕಿಲೀಕ್ಸ್ ಪ್ರಪಂಚನೇ ನಡೆಸ್ತಿದ್ದ ಅಮೆರಿಕಾಗೆ ಬೆವರಿಳಿಸುತ್ತೆ. ಅಮೆರಿಕದ ಗವರ್ಮೆಂಟ್, ಆರ್ಮಿ, ನೇವಿ, ಸೀಕ್ರೆಟ್ ಏಜೆನ್ಸಿಗಳ ಹಗರಣಗಳನ್ನೆಲ್ಲ ಜನರ ಕಣ್ಣ ಮುಂದೆ ತಂದಿಡುತ್ತೆ. ಇದರಿಂದ ಅಮೆರಿಕದಲ್ಲೂ ಜೂಲಿಯನ್ ಅಸಾಂಜೆನ ಬೆಂಬಲಿಸೋರ ಸಂಖ್ಯೆ ಹೆಚ್ಚಾಗುತ್ತೆ. ಅಮೆರಿಕ ಇವನನ್ನ ಹೀಗೆ ಬಿಟ್ರೆ ಅಮೆರಿಕ ಸೀಕ್ರೆಟ್ ಆಗಿ ಮಾಡೋ ಪ್ರತಿ ವಿಷಯನು ಪ್ರಪಂಚದ ಜನರಿಗೆ ಬಯಲ್ ಮಾಡ್ತಾನೆ ಅಂತ 2010ರಲ್ಲಿ ಅಮೆರಿಕ ಮಿಲಿಟರಿಗೆ ಸಂಬಂಧಿಸಿದ ರಹಸ್ಯ ಪೇಪರ್ ಗಳನ್ನ ಹೊರಹಾಕಿದ್ದಾನೆ ಅನ್ನೋ ಕಾರಣಕ್ಕೆ ಅರೆಸ್ಟ್ ವಾರೆಂಟ್ ಅನ್ನ ಇಶ್ಯೂ ಮಾಡುತ್ತೆ. ಜೂಲಿಯನ್ ಅಸಾಂಜೆ ಯಾವುದೇ ದೇಶದಲ್ಲಿದ್ರು ಆತನನ್ನ ಅಮೆರಿಕಾಗೆ ಒಪ್ಪಿಸಬೇಕು ಅಂತ ಎಲ್ಲಾ ದೇಶಗಳ ಜೊತೆ ಅಮೆರಿಕ ಒಪ್ಪಂದನ ಮಾಡಿಕೊಳ್ಳುತ್ತೆ. ಇದೇ ಹೊತ್ತಲ್ಲಿ ಜೂಲಿಯನ್ ಅಸಾಂಜೆ ಮೇಲೆ ಸ್ವೀಡನ್ ದೇಶದಲ್ಲಿ ಲೈಂಗಿಕ ಕಿರುಕುಳದ ಕೇಸ್ ಬುಕ್ ಆಗುತ್ತೆ. ಇದರಿಂದ ಸ್ವೀಡನ್ ದೇಶನು ಜೂಲಿಯನ್ ಅಸಾಂಜೆನ ಹುಡುಕೋಕೆ ಶುರು ಮಾಡುತ್ತೆ. ಆದ್ರೆ ಜೂಲಿಯನ್ ಅಸಾಂಜೆ ತಾನು ಅಮೆರಿಕದ ಡಾಕ್ಯುಮೆಂಟ್ ಗಳನ್ನ ಹೊರಹಾಕಿದಕ್ಕೆ ಅಮೆರಿಕ ಸೇಡಿಂದ ತನ್ನ ಮೇಲೆ ತಪ್ಪು ಆರೋಪ ಮಾಡಿ ತನ್ನನ್ನ ಸ್ವೀಡನ್ಗೆ ಬರಮಾಡಿಕೊಂಡು ಅಲ್ಲಿಂದ ಅಮೆರಿಕದ ಜೈಲಿಗೆ ಹಾಕಬೇಕು ಅಂತಿದೆ ಅನ್ನೋದನ್ನ ಸಾಕ್ಷಿಗಳ ಸಮೇತ ವಿಕಿಪೀಡಿಯಾದಲ್ಲಿ ರಿಲೀಸ್ ಮಾಡ್ತಾನೆ. 2010ರಲ್ಲಿ ಜೂಲಿಯನ್ ಅಸಾಂಜೆ ಬ್ರಿಟನ್ ನಲ್ಲಿದ್ದಾಗ ಸ್ವೀಡನ್ ಜೂಲಿಯನ್ ಅಸಾಂಜೆನ ಸ್ವೀಡನ್ ದೇಶಕ್ಕೆ ಒಪ್ಪಿಸಬೇಕಂತ ಬ್ರಿಟನ್ಗೆ ಕೇಳ್ಕೊಳ್ಳುತ್ತೆ. ಇದರಿಂದ ಬ್ರಿಟನ್ ಪೊಲೀಸರು ಜೂಲಿಯನ್ ಅಸಾಂಜೆನ ಅರೆಸ್ಟ್ ಮಾಡ್ತಾರೆ. ಆದ್ರೆ 10 ದಿನದಲ್ಲಿ $2 ಲಕ್ಷ ಈಸ್ಕೊಂಡು ಒಂದು ಷರತ್ತಿನ ಮೇಲೆ ಬೇಲ್ ಅನ್ನ ಕೊಡ್ತಾರೆ. ಆ ಷರತ್ತು ಏನಂದ್ರೆ ಬೇಲ್ ತಗೊಂಡ್ಮೇಲೆ ಜೂಲಿಯನ್ ಅಸಾಂಜೆ ಸ್ವೀಡನ್ ಕೋರ್ಟ್ ನಲ್ಲಿ ಹಾಜರಾಗಬೇಕು. ಹೀಗ್ ಮಾಡಿದ್ರೆ ಜೂಲಿಯನ್ ಅಸಾಂಜೆನ ಮೊದಲು ಸ್ವೀಡನ್ಗೆ ಕರ್ಕೊಂಡೋಗಿ ಅಲ್ಲಿಂದ ಅಮೆರಿಕಾಗೆ ಒಪ್ಪಿಸ್ತಾರೆ. ಹೀಗಾಗಬಾರ್ದಂತ ಸಹಾಯಕ್ಕೋಸ್ಕರ ತನ್ನ ದೇಶ ಆಸ್ಟ್ರೇಲಿಯಾಗೆ ಪತ್ರನ ಬರೀತಾನೆ. ಆದ್ರೆ ಆಸ್ಟ್ರೇಲಿಯಾ ಸಪೋರ್ಟ್ ಮಾಡಕ್ಕಾಗಲ್ಲ ಅಂತ ಹೇಳುತ್ತೆ. ಇದರಿಂದ ಈಕ್ವೆಡಾರ್ ಅನ್ನೋ ದೇಶದ ಸಹಾಯ ಕೇಳ್ತಾನೆ. ಜೂನ್ 2012 ಬ್ರಿಟನ್ ನಲ್ಲಿರೋ ಈಕ್ವೆಡಾರ್ ನ ಎಂಬಸಿಲಿ ಆಶ್ರಯ ಕೇಳಿ ಒಂದು ರಿಕ್ವೆಸಿಷನ್ ಲೆಟರ್ ನ ಬರೀತಾನೆ. ಇದಕ್ಕೆ ಈಕ್ವೆಡಾರ್ ದೇಶ ಆಶ್ರಯ ಕೊಡೋಕೆ ಒಪ್ಕೊಳ್ಳುತ್ತೆ. ಫ್ರೆಂಡ್ಸ್, ಎಂಬಸಿ ಅಂದ್ರೆ ಏನು, ಅದಕ್ಕಿರೋ ಪವರ್ ಎಂತದ್ದು ಅನ್ನೋದನ್ನ ನೋಡೋಣ. ಎಲ್ಲಾ ದೇಶದಲ್ಲಿ ಬೇರೆ ಬೇರೆ ದೇಶಗಳ ಒಂದು ರೆಪ್ರೆಸೆಂಟೇಟಿವ್ ನ ಬಿಲ್ಡಿಂಗ್ ಇರುತ್ತೆ. ಇದನ್ನೇ ಎಂಬಸಿ ಅಂತ ಕರಿತೀವಿ. ಉದಾಹರಣೆಗೆ ಭಾರತದ ಎಂಬಸಿ ಅಮೆರಿಕ ದೇಶದಲ್ಲಿದ್ರೆ ಅಮೆರಿಕ ಈ ಬಿಲ್ಡಿಂಗ್ ಅನ್ನ ಭಾರತದಲ್ಲಿರೋ ಬಿಲ್ಡಿಂಗ್ ಅಂತಾನೆ ಭಾವಿಸಬೇಕು. ಈ ಬಿಲ್ಡಿಂಗ್ ನ ಒಳಗೆ ಹೋಗ್ಬೇಕಂದ್ರು ಇದರಲ್ಲಿರೋ ವ್ಯಕ್ತಿನ ಅರೆಸ್ಟ್ ಮಾಡ್ಬೇಕಂದ್ರು ಆ ದೇಶದ ಅನುಮತಿ ತಗೋಬೇಕು. ಇದೇ ಕಾರಣಕ್ಕೆ ಅಸಾಂಜೆ ಈಕ್ವೆಡಾರ್ ನ ಎಂಬಸಿಯಲ್ಲಿ ಆಶ್ರಯನ ಕೇಳ್ತಾನೆ. ಅಸಾಂಜೆ ಆಗಸ್ಟ್ 2012ರಿಂದ ಮೇ 2019ರವರೆಗೂ ಇದೇ ಎಂಬಸಿ ಬಿಲ್ಡಿಂಗ್ ನಲ್ಲಿ ಇರ್ತಾನೆ. ಈ 7 ವರ್ಷ ಆತ ಯಾವುದೇ ಕಾರಣಕ್ಕೂ ತನ್ನ ಕಾಲನ್ನ ಬಿಲ್ಡಿಂಗ್ ನಿಂದ ಹೊರಗಿಡೋದಿಲ್ಲ. ಯಾವುದೇ ಪ್ರೆಸ್ ಹತ್ರ ಮಾತಾಡ್ಬೇಕಂದ್ರೆ ಆ ಬಿಲ್ಡಿಂಗ್ ನ ಬಾಲ್ಕನಿಯಿಂದ ಮಾತಾಡ್ತಿದ್ದ. 2015ರಲ್ಲಿ ಅಸಾಂಜೆಗೆ ಈಕ್ವೆಡಾರ್ ದೇಶದ ಸಿಟಿಸನ್ಶಿಪ್ ಸಿಗುತ್ತೆ. ಹೀಗೆ ಈಕ್ವೆಡಾರ್ ದೇಶ 2018ರವರೆಗೂ ಜೂಲಿಯನ್ ಅಸಾಂಜೆಗೆ ತನ್ನ ಫುಲ್ ಸಪೋರ್ಟ್ ಅನ್ನ ಕೊಡುತ್ತೆ. ಆದ್ರೆ ಮೇ 2019ರಲ್ಲಿ ಈಕ್ವೆಡಾರ್ ದೇಶದಲ್ಲಿ
ನಲ್ಲಿ ಸರ್ಕಾರ ಬದಲಾದಾಗ ಹೊಸ ಸರ್ಕಾರ ಅಮೆರಿಕದ ಪರವಾಗಿದ್ದು ಅಸಾಂಜೆಗೆ ಕೊಟ್ಟಿದ್ದ ಎಲ್ಲಾ ಸಪೋರ್ಟ್ ಅನ್ನ ನಿಲ್ಲಿಸುತ್ತೆ. ಇದರಿಂದ 11 ಏಪ್ರಿಲ್ 2019ರಲ್ಲಿ ಬ್ರಿಟನ್ ಪೊಲೀಸರು ಅಸಾಂಜೆನ ಎಂಬಸಿಯಿಂದ ಎಳ್ಕೊಂಡು ಬಂದು ಅರೆಸ್ಟ್ ಮಾಡ್ತಾರೆ. ನಂತರ ಅಸಾಂಜೆನ ಅಮೆರಿಕಾಗ ಒಪ್ಪಿಸ್ತಾರೆ. ಅಮೆರಿಕ ಅಸಾಂಜೆನ 62 ತಿಂಗಳು ಜೈಲಲ್ಲಿಡುತ್ತೆ. ಕೊನೆಗೆ ಜೂನ್ 2024ರಲ್ಲಿ ಯುಎಸ್ ಗವರ್ಮೆಂಟ್ ಒಂದು ಸೀಕ್ರೆಟ್ ಷರತ್ತಿನ ಮೇಲೆ ಅಸಾಂಜೆನ ರಿಲೀಸ್ ಮಾಡುತ್ತೆ. ನಂತರ ತನ್ನ ಸ್ವಂತ ದೇಶ ಆಸ್ಟ್ರೇಲಿಯಾಗೆ ಕಳಿಸ್ಕೊಡುತ್ತೆ. ಫ್ರೆಂಡ್ಸ್, ಅಸಾಂಜೆ ಒಬ್ಬ ಜರ್ನಲಿಸ್ಟ್ ಹೇಗಿರಬೇಕು ಅನ್ನೋದಕ್ಕೆ ಬೆಸ್ಟ್ ಉದಾಹರಣೆ. ಅಸಾಂಜೆನ ಸರ್ಕಾರಗಳು ಟೆರರಿಸ್ಟ್ ಅಂತಂದ್ರು, ನೇಣು ಹಾಕಬೇಕು ಅಂತಂದ್ರು ಈತ ಹೆದರಲಿಲ್ಲ. ಭ್ರಷ್ಟಾಚಾರ ಇಲ್ಲದ ಸರ್ಕಾರಕ್ಕೋಸ್ಕರ ಈತ ಹೋರಾಡಿದ. ತಪ್ಪು ಮಾಡಿದ್ದು ಅಮೆರಿಕದ ಪ್ರೆಸಿಡೆಂಟೇ ಆಗಿದ್ರು ಹೆದರದಿರ ಅದನ್ನ ಪ್ರಶ್ನಿಸ್ತಿದ್ದ. ಎಷ್ಟೋ ಮೀಡಿಯಾಗಳು ಮಾಡಕ್ಕಾಗದೇ ಇರುವಂತ ಕೆಲಸನ ಈತ ಒಬ್ನೇ ಧೈರ್ಯವಾಗಿ ಎಲ್ಲಾ ದೇಶಗಳನ್ನ ಎದುರಾಕೊಂಡು ಮಾಡಿ ತೋರಿಸ್ತಾನೆ. ಅಸಾಂಜೆ ತನ್ನ ಜೀವನನೇ ಪಣವಾಗಿಟ್ಟು ಮರೆಮಾಚಿದ ಸತ್ಯನ ಹೊರಗೆ ತರ್ತಾನೆ. ಎಷ್ಟೋ ಜನರ ಪ್ರಾಣ ಕಾಪಾಡದಂತ ಹೀರೋ ಈತ. ಅಸಾಂಜೆಗೆ ಯಾವುದೇ ನ್ಯೂಸ್ ಚಾನೆಲ್ಗಳಾಗ್ಲಿ ಪತ್ರಿಕೆಗಳಾಗ್ಲಿ ಇರ್ಲಿಲ್ಲ. ಆದ್ರೂ ಈತನಿಗೆ 2008ರಲ್ಲಿ ಎಕನಾಮಿಕ್ಸ್ ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ ಅವಾರ್ಡ್, 2009ರಲ್ಲಿ ಇಂಟರ್ನ್ಯಾಷನಲ್ ಯುಕೆ ಮೀಡಿಯಾ ಅವಾರ್ಡ್, 2010ರಲ್ಲಿ ಪರ್ಸನ್ ಆಫ್ ದ ಇಯರ್ ಅವಾರ್ಡ್, 2011ರಲ್ಲಿ ಸಿಡ್ನಿ ಪೀಸ್ ಫೌಂಡೇಶನ್ ಅವಾರ್ಡ್, ಟೈಮ್ಸ್ ಮ್ಯಾಗಝಿನ್ 2010ರಲ್ಲಿ ಜೂಲಿಯನ್ ಅಸಾಂಜೆನ ಪರ್ಸನ್ ಆಫ್ ದ ಇಯರ್ ಅಂತ ಘೋಷಣೆ ಮಾಡುತ್ತೆ. ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ವಿಡಿಯೋ. ನಿಮ್ಗೆ ಈ ವಿಡಿಯೋದ ಇನ್ಫಾರ್ಮೇಶನ್ ಇಷ್ಟ ಆದ್ರೆ ಈ ವಿಡಿಯೋಗೆ ಜಸ್ಟ್ ಒಂದು ಲೈಕ್ ಅನ್ನ ಕೊಟ್ಟು ಸಪೋರ್ಟ್ ಮಾಡಿ. ಇಂತ ಮತ್ತಷ್ಟು ವಿಡಿಯೋಗಳಿಗೋಸ್ಕರ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಅನ್ನ ಆಲ್ ನಲ್ಲಿ ಇಟ್ಕೊಳ್ಳಿ. ಇದರಿಂದ ನಾವು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರು ಅದು ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ. ಫ್ರೆಂಡ್ಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹ್ಯಾವ್ ಎ ನೈಸ್ ಡೇ.